ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಎಲ್ಲರೂ ಕೂಡ ಎಲೆಕ್ಷನ್ ಮೋಡ್ ನಲ್ಲಿ ಇದ್ದಾರೆ. ಎಲ್ಲ ಪಕ್ಷಗಳು ಕೂಡ ಗೆಲುವೊಂದೇ ಮಾನದಂಡ ಅನ್ನುವಂತ ಸ್ಥಿತಿಯನ್ನ ಅನುಸರಿಸ್ತಾ ಇದ್ದಾವೆ. ಜೊತೆಗೆ ಎರಡೂ ಪಕ್ಷಗಳು ಕೂಡ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಕಾಗಿರುವಂತಹ ಸೈಲೆಂಟ್ ಆಪರೇಷನ್ಸ್ ಇರಬಹುದು, ತಂತ್ರಗಾರಿಕೆಗಳಿರಬಹುದು, ಎಲ್ಲವೂ ಕೂಡ ನಡೀತಾ ಹೋಗ್ತಾ ಇದೆ. ಲೋಕಸಭಾ ಚುನಾವಣೆಯ ಬಗ್ಗೆ ಯಾವ್ಯಾವ ನಾಯಕರು ಏನೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ, ಅವರ ಥಾಟ್ಸ್ ಏನಿದೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಏನೇನೆಲ್ಲ ಅನುದಾನಗಳು ಬಂದಿದೆ, ಆ ಅನುದಾನಗಳಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಅನ್ನುವಂಥದ್ದನ್ನ ಕೂಡ ತಿಳ್ಕೊಳ್ಬೇಕಾಗತ್ತೆ. ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇವತ್ತು ಪವರ್ ಪಂಚ್ನ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳು, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಯ ರಾಜ್ಯ ಸಚಿವರಾಗಿರುವಂತಹ ಭಗವಂತ ಖೂಬಾ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಖೂಬಾಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಈ ಖಾತೆಗಳನ್ನ ವಹಿಸ್ಕೊಂಡ ಮೇಲೆ ನಿಮ್ಮ ಖಾತೆಯಲ್ಲಿ ಅಥವಾ ನಿಮ್ಮ ಇಲಾಖೆಯಲ್ಲಿ ನೀವು ತೆಗೆದುಕೊಂಡಂತ ಮಹತ್ವದ ನಿರ್ಧಾರಗಳು ಯಾವ್ದು, ಏನೇನು ಬದಲಾವಣೆಗಳನ್ನ ತಂದಿದ್ದೀರಿ? ನಮ್ಮ ಫಾರ್ಮಾಸ್ಯೂಟಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅನ್ನುವಂಥದ್ದನ್ನು ಸುಮಾರು 10,000 ಕೇಂದ್ರಗಳನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿ ಸುಮಾರು ಬಡವರಿಗೆ 90%ದಿಂದ 50%ವರೆಗೆ ಚೀಪಾಗಿ ಸಿಗ್ತಿರೋಂಥ ಔಷಧಿಗಳನ್ನು ಇವತ್ತು ನಾವು ಬಡವರಿಗೆ ಸರಬರಾಜವನ್ನು ಮಾಡಿ ಇವತ್ತು ಸುಮಾರು 25,000 ಕೋಟಿಗೂ ಹೆಚ್ಚು ಬಡವರ ಹಣವನ್ನು ನಾವು ಉಳಿಸಿದ್ದೀವಿ. ಈಗ ಆಮೇಲೆ ಕೆಮಿಕಲ್ಸ್ನಲ್ಲಿ ಕೂಡ ದೇಶಕ್ಕೆ ಆತ್ಮನಿರ್ಭರ ಆಗಬೇಕು, ಹೀಗೆ ಪೂರಕವಾದಂಥ ಪಾಲಿಸಿಗಳನ್ನೆಲ್ಲ ರಚನೆಗಳನ್ನು ಮಾಡಿ ಈಗ ಭಾರತ ವೇಗವಾಗಿ ನಮ್ಮಲ್ಲಿ FDI ಆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇವಾಗ ನಮ್ಮದು ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿಯಲ್ಲಿ ನವೀನ ಮತ್ತು ನವೀಕರಿಸಬಹುದಾದ ಇಂಧನದಲ್ಲಿ ಇವತ್ತು ಭಾರತ ನಾವು ಅನೇಕ PLI ಸ್ಕೀಮ್ಗಳನ್ನು ತಂದಿದ್ದೀವಿ. ಅದರಲ್ಲಿ ಈಗ ಮಾಡೆಲ್ಸನ್ನು ಸಿಲಿಕಾನ್ ಹಿಡ್ಕೊಂಡು ಮಾಡೆಲ್ಸ್ವರೆಗೆ ಭಾರತದಲ್ಲೇ ಉತ್ಪಾದನೆ ಆಗಬೇಕು, ಯಾವುದೇ ದೇಶದ ಮೇಲೆ ಆಮದಿಗೆ ನಾವು ಮೊರೆ ಹೋಗಬಾರ್ದು ಅನ್ನುವಂಥದ್ದನ್ನು ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತ ಅನ್ನುವಂಥ ಯೋಜನೆಯಲ್ಲಿ ಈಗ ಅದಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟು ಅದನ್ನು ಕೂಡ ನಾವು ತುಂಬ ಚೆನ್ನಾಗಿ ಈಗ ಮುಂದೆ ಬರುವಂಥ ದಿನಗಳಲ್ಲಿ ಈಗಾಗಲೇ ಅನೇಕ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಬಂದು ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಗ್ರೀನ್ ಹೈಡ್ರೋಜನ್ ಅದನ್ನು ಕೂಡ ಇಡೀ ವಿಶ್ವನೇ ಭಾರತದ ಕಡೆ ನೋಡ್ತಾ ಇದೆ. ಪರ್ಟಿಕ್ಯುಲರ್ಲಿ ನಮ್ಮದು ಯುರೋಪಿಯನ್ ಕಂಟ್ರೀಸ್ಗಳು ಅವರು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥದ್ದನ್ನೇ ಅವರಿಗೆ ಸರಬರಾಜು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಅದನ್ನು ಆಶಾಭಾವನೆಯಿಂದ ಇವತ್ತು ಇಡೀ ಯುರೋಪ್ ಕಂಟ್ರಿ ನೋಡ್ತಾ ಇದೆ. ಹೀಗಾಗಿ ಹೀಗೆ ಹಲವಾರು ನಿರ್ಧಾರಗಳನ್ನು ಮೋದಿಯವರು, ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ದೇಶಕ್ಕೆ ಮತ್ತು ದೇಶದ ಜನರಿಗೆ, ದೇಶದ ಆರ್ಥಿಕ ಸ್ಥಿತಿಗಳಿಗೆ ಒಳ್ಳೆಯದಾಗುವುದನ್ನು ಯಾವಾಗಲೂ ನಿರ್ಣಯ ತಗೊಳ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಇಲಾಖೆಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದೀವಿ. ರಸಗೊಬ್ಬರಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ರಾಜ್ಯದಲ್ಲಿ ರೈತರಿಗೆ ಯೂರಿಯಾ ಸರಿಯಾಗಿ ತಲುಪ್ತಾ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಯೂರಿಯಾನೇ ಅಲ್ಲ, ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, MOP ಆಗಿರ್ಬೋದು, SSP ಆಗಿರ್ಬೋದು, ಎಲ್ಲವೂ ರೈತನ ಹೊಲದ ತನಕ ಮುಟ್ಸಿದ ಯಾವುದಾದ್ರೂ ಸರ್ಕಾರ ಇದೆ, ಸ್ಮೂತ್ ಟ್ರಾನ್ಸ್ಪೋರ್ಟೇಷನ್ ಮಾಡಿರೋದಂತಂದ್ರೆ ನಮ್ಮ ಮೋದಿ ಸರ್ಕಾರ ಇದೆ. ಇದು ಎಲ್ಲಾದರೂ ನಾವು ರಾಜ್ಯಕ್ಕೆ ಕಳಿಸಿದಾಗ ರಾಜ್ಯದ ಜಿಲ್ಲೆಯಲ್ಲಿ ತಗೊಂಡು ಜಿಲ್ಲೆಯಲ್ಲಿ ಕೆಲವು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದಿದೆ. ಅಲ್ಲಿ 1 ದಿವಸ 2 ದಿವಸ ಸ್ವಲ್ಪ ಹೆಚ್ಚು ಕಡಿಮೆ ಸಪ್ಲೈ ಮಾಡೋದರಲ್ಲಿ ವಿಳಂಬ ಆಗಿರ್ಬೋದು. ಹೊರತಾಗಿ ನಮ್ಮ ಕೇಂದ್ರ ಸರ್ಕಾರದ್ದು ಒಂದು ಪೋರ್ಟಲ್ ಇದೆ, ಆನ್ಲೈನ್ ಪೋರ್ಟಲ್ ಮತ್ತು ರಿಯಲ್ ಟೈಮ್ ಪೋರ್ಟಲ್ ಇದೆ, ಅದನ್ನು urvarak.com ಅಂತ. ಸೊ ಆ ಒಂದು ಇದರಲ್ಲಿಂದ ಪ್ರತಿಯೊಂದು ನಾವು ಎಲ್ಲೆಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅವ್ರಿಗೆ ಎಷ್ಟಲ್ಲಿ ಸ್ಟಾಕ್ ಇದೆ ಗೊತ್ತಾ, ಮತ್ತು ಎಷ್ಟು ಸೇಲ್ಸ್ ಆಗಿದೆ, ಮತ್ತು ಇವತ್ತು ರಿಯಲ್ ಟೈಮ್ ಸ್ಟಾಕ್ಸ್ ಎಷ್ಟಿದೆ ಡೈಲಿ ಮಾನಿಟರ್ ಮಾಡ್ತೀವಿ. ಹೀಗಾಗಿ ಇದಕ್ಕೆ ನಾವು ರೈತರಿಗೆ ಕೊರತೆ ಆಗುವಂಥ ನಾವು ಅವಕಾಶನೇ ಕೊಡಲಿಲ್ಲ. ಭಗವಂತ ಖೂಬಾ ಅವರು ಮಾಧ್ಯಮಗಳಿಂದ ದೂರ ಇರ್ತಾರೆ ಅಥವಾ ಸರಿಯಾಗಿ ಜನಗಳ ಕೈಗೆ ಸಿಗೋದಿಲ್ಲ. ಮಾಧ್ಯಮದಿಂದ ದೂರ ಇರ್ತೀನಿ ಅಂದರೆ ಯಾಕೆ ಅಂತಂದರೆ ನಾನು ಜಾಸ್ತಿ ಮೀಡಿಯಾದಲ್ಲಿ ಬಂದ್ಕೊಂಡು ಸ್ವಲ್ಪ ಅದರಿಂದ ಹೆಜಿಟೇಷನ್ ಇದೆ ಇಲ್ಲ ಅಂತಲ್ಲ, ಆದರೆ ಜನರ ಮಧ್ಯದಲ್ಲಿ ದೂರ ಅಂತಲ್ಲ, ಜನರ ಮಧ್ಯದಲ್ಲೇ ಇರ್ತೀನಿ. 24/7 × 365 ಡೇಸ್ ಇರೋದು ಅಲ್ಲೇ ಇರ್ತೀನಿ. ಹೀಗಾಗಿ ಯಾವುದೇ ಕಾರಣಕ್ಕೆ ನಾನು ಜನರಿಂದ ದೂರ ಇರೋದಿಲ್ಲ. ಇಷ್ಟೆಲ್ಲ ಕೊಡುಗೆಗಳನ್ನ ನೀವು ಕೊಟ್ಟಿದ್ದೀರಿ ಅಂತ ಹೇಳುವಾಗ ಅಥವಾ ಇಷ್ಟೆಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳುವಾಗ ಯಾಕೆ ಸ್ಥಳೀಯ ಶಾಸಕರು ನಿಮ್ಮನ್ನ ವಿರೋಧಿಸ್ತಾ ಇದ್ದಾರೆ? ಅದಕ್ಕೆ ಪ್ರಮುಖ ಕಾರಣ ಏನು? ನೋಡಿ, ಕೆಲಸ ಮಾಡುವುದು ಒಂದು ಭಾಗ,
ಮತ್ತು ನಮ್ಮ ಕಾರ್ಯವೈಖರಿ ಮತ್ತೊಬ್ಬರಿಗೆ ಇಷ್ಟ ಆಗುತ್ತೋ ಇಲ್ಲ ಅನ್ನೋದು ಎರಡನೇ ಭಾಗ. ಮತ್ತು ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಅವರು ವಿರೋಧಿಸುವುದು ಅವ್ರಿಗೆ ಬಿಟ್ಟಿದ್ದು. ನಾನು ಒಂದು ನೀತಿಗಳ ಮೇಲೆ ಎಥಿಕ್ಸ್ ಇಟ್ಕೊಂಡು ನಾನು ಕೆಲಸ ಮಾಡೋನು. ಹೀಗಾಗಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಅದನ್ನೇ ಜನರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ವಿರೋಧ ಯಾಕೆ? ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಾ? ಇವರು ನಮ್ಮ ಪಕ್ಷದಲ್ಲಿ ಇರಕ್ ಆಗಲ್ಲ, ಭ್ರಷ್ಟಾಚಾರಿ ಅಲ್ಲ ಇವರು ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಾ? ಅಥವಾ ನೀವಿರೋದ್ರಿಂದ ಅವ್ರಿಗೆ ಭ್ರಷ್ಟಾಚಾರ ಮಾಡಕ್ ಆಗ್ತಿಲ್ಲ ಅಂತ ವಿರೋಧ ವ್ಯಕ್ತಪಡಿಸ್ತಾ? ಈಗ ಅದನ್ನ ಹೇಳ್ತೀನಲ್ಲ, ಹೀಗಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ, ಯಾವುದೇ ಕಳಂಕ ಹೊತ್ಕೊಂಡಿಲ್ಲ. ದಿನ ನಿತ್ಯ ಎದ್ದು ಜನರ ಮಧ್ಯದಲ್ಲಿ ಇರ್ತೀನಿ, ಪಕ್ಷಕ್ಕೆ ಸಮಯ ಕೊಡ್ತೀನಿ. ಹೀಗಾಗಿ ಇವೆಲ್ಲ ಇರೋದ್ರಲಿಂದ ಯಾವುದೇ ರೀತಿಯ ಕತ್ತರಿ ಬೀಳ್ತದಂತ ನನಗೇನು ಅನ್ಸಲ್ಲ. ಯಾಕಂದ್ರೆ ಕಳೆದ 30 ವರ್ಷದಲ್ಲಿ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಇವತ್ತು ಕೇಂದ್ರದ ಸಚಿವನಾಗಿ ಬೆಳೆದಿದ್ದೀನಿ. ಪಕ್ಷ ನಮ್ಮಂಥವ್ರನ್ನ ಕೈ ಬಿಟ್ಟಿದ್ದ ಉದಾಹರಣೆಗಳು ಬಹಳ ಕಡಿಮೆ. ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ರಿ ನಿಮ್ಮ ಸರ್ಕಾರ ಇದ್ದಾಗ, ಅದಕ್ಕೆ ಹೆಸರಿಗೆ ಮಾತ್ರ ಕಲ್ಯಾಣ ಕರ್ನಾಟಕನ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು, ಅಥವಾ ಬಿಜೆಪಿಯ ಸಂಸದರ ಕೊಡುಗೆ ಏನು? ಒಂದು ಗುಲಾಮಿ ಮಾನಸಿಕತೆ, ಹೈದರಾಬಾದ್ ಕರ್ನಾಟಕ ಅನ್ನುವಂಥದ್ದನ್ನು ಆ ಗುಲಾಮಿ ಮಾನಸಿಕತೆಯಿಂದ ಹೊರಗೆ ತಂದು ಶರಣರ ನಾಡಾದಂಥ ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಇಟ್ಟರು. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಉದಾಹರಣೆಗೆ ಬೀದರ್ ಕಲಬುರಗಿ 2 ದಶಕಗಳಿಂದ ರೈಲ್ವೆ ಮಾರ್ಗವನ್ನು ನೆನೆಗುದಿಗೆ ಬಿದ್ದಿತ್ತು. ನನಗೆ ಜನ ಆಶೀರ್ವಾದ ಮಾಡಿದ ಮೇಲೆ ಕೇವಲ 2 ವರ್ಷದಲ್ಲಿ ಸುಮಾರು 1650 ಕೋಟಿಯ ಬೀದರ್ ಕಲಬುರಗಿ ರೈಲ್ವೆ ಮಾರ್ಗ ನಿರ್ಮಾಣವನ್ನ ಮಾಡಿ ಪ್ರಧಾನಿಯವರನ್ನ ತಂದಿಗೊತ್ತಲ್ಲಿ ನಾವು ಲೋಕಾರ್ಪಣೆಯನ್ನ ಮಾಡಿದ್ವಿ. ಇವತ್ತು ಬೀದರ್ನಿಂದ ಕಲಬುರಗಿ ಮುಖಾಂತರ ದಕ್ಷಿಣ ಕರ್ನಾಟಕದಿಂದ ಬೆಂಗಳೂರವರೆಗೆ ಕನೆಕ್ಟಿವಿಟಿ ಸಿಕ್ತು ನಮಗೆ. ಹೀಗೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ 1 ಅಲ್ಲ 4 ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕಾಮಗಾರಿಗಳನ್ನು ಪೂರ್ಣಗೊಂಡಿದ್ದಾವೆ ಮತ್ತು ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. ರೈಲು ಮಾರ್ಗಗಳನ್ನ ಮಹಾರಾಷ್ಟ್ರಗೆ ನೀವು ಕೊಟ್ಟಿದ್ದೀರಿ ಅನ್ನುವಂತಹ ಆರೋಪ ಇದೆ. ಇಲ್ಲ ನೋಡಿ, ಈಗ ನೋಡಿ, ಮೋದಿಯವರ ಸರ್ಕಾರದಲ್ಲಿ ಯಾವುದೇ ರಾಜ್ಯಕ್ಕೆ ಭೇದ ಭಾವದಲ್ಲಿ ತಾರತಮ್ಯ ಮಾಡುವುದಂಥದ್ದು ಇಂಥ ಪ್ರಶ್ನೆ ಇಲ್ಲ. ಮತ್ತು ಯಾವ ರಾಜ್ಯದಲ್ಲಿ ಯಾರ ಸರ್ಕಾರ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಭೇದ ಭಾವಕ್ಕೆ ಕಾರಣ ಆಗಲ್ಲ. ನಾವು ಎಲ್ಲವೂ ರಾಜ್ಯ ಪ್ರಗತಿ ಹೊಂದಿದಾಗ ಮಾತ್ರ ದೇಶ ಪ್ರಗತಿ ಆಗ್ತಿದೆ ಮತ್ತು ದೇಶ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತದನ್ನು ವಸುಧೈವ ಕುಟುಂಬಕದ ಮೇಲೆ ನಾವು ನಂಬಿದಂತ ಭಾರತೀಯ ಜನತಾ ಪಕ್ಷದ. ಬಟ್ ಪದೇ ಪದೇ ಸಿದ್ದರಾಮಯ್ಯನವರ ಸರ್ಕಾರ ಕೇಂದ್ರದ ಬಗ್ಗೆ ಬೊಟ್ಟು ಮಾಡಿ ತೋರಿಸುತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರದಿಂದ ಸರಿಯಾಗಿ ಅನುದಾನ ಬಂದಿಲ್ಲ. ಇಲ್ಲಿರುವಂತಹ ಸಂಸದರು 28 ಮಂದಿ ಸಂಸದರು ಅಥವಾ 27 ಮಂದಿ ಸಂಸದರು ಏನ್ ತಗೊಂಡು ಬಂದಿದ್ದಾರೆ ಕೇಂದ್ರದಿಂದ ರಾಜ್ಯಕ್ಕೆ, ಅನುದಾನವನ್ನ ಯಾಕೆ ತರ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಪದೇ ಪದೇ ಕೇಂದ್ರವನ್ನ ಬೊಟ್ಟು ಮಾಡಿ ತೋರಿಸ್ತಾರೆ. ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೂ ಕೂಡ ತನ್ನ ವೈಫಲ್ಯಗಳನ್ನು ಮುಚ್ಚಲಿಕ್ಕೆ ಪ್ರತಿನಿತ್ಯ ಮೋದಿಯವರ ಸರ್ಕಾರ ಕಡೆ ಮತ್ತು ಮೋದಿಯವರು ಬೊಟ್ಟು ಮಾಡುವಂಥ ಒಂದು ಚಾಳಿಯನ್ನು ಹಿಡಿದಿದ್ದಾರೆ. ನಾವು ಅವರ 10 ವರ್ಷದಲ್ಲಿ ಅಂದರೆ ಕಾಂಗ್ರೆಸ್ಸಿನ ಆಡಳಿತ ಇರುವಂಥ 2004ರಿಂದ 2014ರವರೆಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದಂಥ ಹಣ ಮತ್ತು ನಾವು 14ರಿಂದ 24ರವರೆಗೆ ಕೊಟ್ಟ ಹಣದ ಒಂದು ತುಲನೆಗೆ ಅವರೊಂದು ಮಾತಾಡ್ಬೇಕು. ಅದನ್ನು ಹೊರತಾಗಿ ಬರೀ ನಮಗೆ ಮೋದಿ ಸರ್ಕಾರ ನಮಗೆ ತಾರತಮ್ಯ ಮಾಡ್ತಾ ಇದೆ, ನಮಗೆ ಮಲತಾಯಿ ಧೂರ್ಣ ತೋರ್ತಾ ಇದೆ ಅಂತ ಅನ್ನೋದ್ರಲ್ಲಿ ಏನೂ ಅರ್ಥ ಇಲ್ಲ. ಮತ್ತೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮದೇ ಆದಂಥ ಅರ್ಥ ವ್ಯವಸ್ಥೆ ಇದೆ. ಉದಾಹರಣೆಗೆ ಗೊತ್ತಾ, ರಾಜ್ಯದಲ್ಲಿ ಬರಗಾಲ ಬಿದ್ದು ಸುಮಾರು 6-7 ತಿಂಗಳಾಯಿತು, ಘೋಷಣೆ ಆಗಿ ಕೂಡ ಸುಮಾರು 5 ತಿಂಗಳಾಯಿತು. ಇಲ್ಲಿಯವರೆಗೆ ಒಂದೇ ಒಂದು ನಯಾ ಪೈಸಾ ರೈತರ ಖಾತೆಗೆ ಜಮಾ ಆಗಿಲ್ಲ. ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಟ್ಟಿಲ್ಲ, ನಾವು ಅಪ್ರೋಚ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಅಂದ್ರೆ ಯಡಿಯೂರಪ್ಪನವರು ಬೊಮ್ಮಾಯಿ ಸರ್ಕಾರ ಇದ್ದಾಗ ಬರ ಇದ್ದಾಗ ರಾಜ್ಯದ ಬೊಕ್ಕಸದಿಂದ ರೈತರಿಗೆ ಮೊಟ್ಟ ಮೊದಲಿಗೆ ಕಂಗಾಲಾಗಿದೆ ಅಂತ ರೈತರಿಗೆ ಹಣವನ್ನು ಕೊಟ್ಟು ನಂತರ ಕೇಂದ್ರ ಸರ್ಕಾರದ ಬಂದಿದ್ದ ಹಣವನ್ನು ಜಮಾ ಮಾಡ್ಕೊಂಡಿದ್ವಿ. ನೀವುಗಳು ಸರಿಯಾದಂತ ವರದಿ ಕೊಡುವುದಿಲ್ಲ, ಸುಳ್ಳು ವರದಿ ಕೊಡ್ತೀರಾ, ನಿಮ್ಮ ಪಾಲನ್ನು ಅದರಲ್ಲಿ ಮೆನ್ಷನ್ ಮಾಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಅದನ್ನ ಕೊಡ್ಲಿಕ್ಕೆ ಹೇಗಾಗ್ತದೆ? ನೀವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ 2 ಸರ್ಕಾರಗಳಲ್ಲಿ ಯಾವುದು ನಿಯಮಗಳಲ್ಲಿ ನಡಿಬೇಕು ಅನ್ನುವಂಥದ್ದನ್ನು ನೀವು ಸರಿಯಾಗಿ ಪಾಲನೆ ಮಾಡಿದರೆ ಒಂದೇ ಒಂದು ನಯಾ ಪೈಸೆ ವಿಳಂಬ ಆಗೋದಿಲ್ಲ. ಮತ್ತು ಅನೇಕ ರಾಜ್ಯಗಳಿಗೆ ನಾವು ಕೊಡ್ತಾ ಇದ್ದೀವಿ, ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಅಂತೇನಲ್ಲ. ಆದರೆ ನೀವು ನಿಮ್ಮ ನಿರಂತರವಾದಂಥ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ ಕೇವಲ ಮೋದಿ ಹೆಸರನ್ನು ಬಳಸ್ಕೊಳ್ತಾ ಇದ್ದೀರಿ ಅಷ್ಟೇ.
ಕರ್ನಾಟಕಕ್ಕೆ ಬಹಳ 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 ಕಾದು ಬಹಳ ದಿನಗಳ ವಿಳಂಬದ ನಂತರ ಒಂದು ಹೊಸ ನಾಯಕತ್ವ ಸಿಕ್ಕಿದೆ. ವಿಪಕ್ಷ ನಾಯಕ ಆಗಿರ್ಬೋದು, ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿರ್ಬೋದು. ಇದು ಮುಂಬರುವಂತಹ ಚುನಾವಣೆಗೆ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಖಂಡಿತವಾಗಿ ನೋಡಿ, ಕೇಂದ್ರದ ನಾಯಕರು ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಲಿ ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರುಗಳಾಗಲಿ ಅಳೆದು ತೂಗಿ ಮಾಡಿದ್ದಾರೆ. ಹೀಗಾಗಿ ಈ ಇಬ್ಬರು ನಾಯಕರು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾರೆ ಮತ್ತು ಎಲ್ಲರನ್ನ ವಿಶ್ವಾಸದಿಂದ ತೆಗೆದು ಹೋಗ್ತಾರೆ. ಈಗಾಗಲೇ ಅದು ಕಾರ್ಯವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಹೀಗಾಗಿ ಒಳ್ಳೆ ಆಯ್ಕೆಯನ್ನು ಮಾಡಿದ್ದನ್ನು ನಾವು ಸಮರ್ಥನೆ ಮಾಡ್ತೀವಿ. ಜಗದೀಶ್ ಶೆಟ್ಟರ್ ವಾಪಸ್ ಬಂದರು, ಮತ್ತೆ ಪಕ್ಷ ಬಿಟ್ಟು ಹೋಗಿರೋ ಅಂಥವ್ರು ಎಲ್ಲರೂ ವಾಪಸ್ ಬರ್ತಾರಾ ಹೆಂಗೆ? ಖಂಡಿತವಾಗಿಯೂ ಈಗ ಬಿಟ್ಟು ಹೋದವರು ಅವರು ಅಲ್ಲಿ ಸಮಾಧಾನ ಇದ್ದಾರೆ ಅಂತ ನಮಗೇನು ಅನಿಸಲ್ಲ. ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ತಗೊಂಡಿದ್ದ ನಿರ್ಣಯಗಳಿಗೆ ಹೋಗಿದ್ದಾರೆ ಅಷ್ಟೇ ಹೊರತಾಗಿ ಅವರು ಎಲ್ಲರೂ ಬಿಜೆಪಿಗೆ ಬರುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಮತ್ತೆ ಬರ್ತಾರಂತೂ ಕೂಡ ನಾನು ವಿಶ್ವಾಸವನ್ನು ಹೊಂದಿದ್ದೀನಿ. ಬಹಳಷ್ಟು ಜನ ಬಿಜೆಪಿಲಿ ಇರೋರು ಕೂಡ ಅಸಮಾಧಾನಿತರಿದ್ದಾರೆ. ಸೋಮಣ್ಣ ಇರ್ಬೋದು, ಎಸ್ ಟಿ ಸೋಮಶೇಖರ್ ಅವರು ಇರ್ಬೋದು. ಇನ್ ಕೇಸ್ ಅವರಂತೆ ನೀವೇನಾದರೂ ನಿಮಗೆ ಈಗ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಪಕ್ಷ ಬಿಟ್ಟು ಹೋಗುವಂತ ಆಲೋಚನೆ ಇದೆಯಾ ಅಥವಾ ನಿಮ್ಮ ನಿಲುವೇನು? ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ. ಮತ್ತು ಹೌದು, ಭಾರತೀಯ ಜನತಾ ಪಕ್ಷ ನನ್ನ ಜೀವಮಾನದಲ್ಲೇ ಬಿಡುವ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಯಾಕಂದರೆ ನಾನು 30 ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದೆ. ಆವತ್ತು ಕರ್ನಾಟಕದಲ್ಲಿ ಬಲಿಷ್ಠೇನಿರಲಿಲ್ಲ. ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ನಮ್ಗೆ ಯಾರು ಅನಿಸಲಿಲ್ಲ, ಊಹೆ ಕೂಡ ಮಾಡಿರಲಿಲ್ಲ. ಅಂಥ ಸಮಯದಲ್ಲಿ ಅಡ್ವಾಣಿಯವರನ್ನು, ಅಟಲ್ಜಿ ಅವರನ್ನು, ಸಂಘವನ್ನು ನೋಡಿ ನಾವು ಬಂದವರು. ಹೀಗಾಗಿ ನಾವು ಈ ಪಕ್ಷವನ್ನು ಬಿಡ್ತೀವಿ ಅನ್ನೋಂಥ ಕನಸು ಮನಸ್ಸಲ್ಲಿ ಕೂಡ ನಮ್ಗೆ ಅನಿಸಲ್ಲ. ಬಿಜೆಪಿ ಅವರಿಗೆ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳೋದಕ್ಕಿಂತ ಮೋದಿ ಹೆಸರಲ್ಲಿ ಮತ ಕೇಳೋದು ಜಾಸ್ತಿ ಆಗಿದೆ. ನಾವು ಹೆಲ್ದಿಯಾಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿಯಾಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳ ತಳಹದಿಯ ಆಡಳಿತ, ಹಲವು ಧರ್ಮ, ವಿವಿಧ ಭಾಷೆಗಳ ಸಮನ್ವಯ, ಶಾಂತಿ, ಸಹೋದರತೆ, ಸೌಹಾರ್ದತೆ, ಸಮಾನತೆ, ನಾಡಿನ ರೈತರ ಅಭ್ಯುದಯ, ಮಹಿಳಾ ಶಕ್ತಿಯ ಆತ್ಮಗೌರವ, ಸುಶಿಕ್ಷಿತ ಯುವ ಸಬಲೀಕರಣ, ನಾರಿಯರಿಗೆ ಆರ್ಥಿಕ ಚೈತನ್ಯ, ಮನೆ ಮನೆಗೆ ಸದಾಶಯದ ಬೆಳಕು, ಸಮಗ್ರ ಸಮೃದ್ಧ ರಾಜ್ಯ ನಿರ್ಮಾಣಕ್ಕೆ ಬದ್ಧ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಭೂಮಿ ಬ್ಯೂಟಿ ಸೋಪ್ ನಲ್ಲಿ ಜರ್ಮ್ ಪ್ರೊಟೆಕ್ಷನ್ ಹೇಗೆ? ಟ್ರೈ ಡೆಟಾಲ್ ಸ್ಕಿನ್ ಕೇರ್. ಇದರಲ್ಲಿದೆ ಆರ್ಗನ್ ಆಯಿಲ್, 2X ಮಾಯಿಶ್ಚರೈಸರ್ಸ್, ಚರ್ಮವನ್ನು ಮೃದುವಾಗಿಡುತ್ತದೆ. ಜೊತೆಗೆ ಡೆಟಾಲ್ ಪ್ರೊಟೆಕ್ಷನ್ ಮತ್ತು ಸುಮಧುರ ವಾಸನೆಯೂ ಇದೆ. ಡೆಟಾಲ್ ಸ್ಕಿನ್ ಕೇರ್ ಬ್ಯೂಟಿ ಮತ್ತು ಪ್ರೊಟೆಕ್ಷನ್ ನ ಪರಿಪೂರ್ಣ ಸಂಯೋಜನೆ. ಅಮ್ಮವ್ರೆ, ನಾಯಿ ಆ ಕಡೆ ಇದೆ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಇದೇನು ಡೆಟಾಲ್? ಇದರಿಂದ ಏನಾಗಲಿದೆ? ಏನೂ ಆಗಲ್ಲ. ಇದರಿಂದ ಏನಾಗಲಿದೆ? ಇದರಿಂದ ಏನೂ ಆಗದು. ಡೆಟಾಲ್ ಇಂದ ಏನೂ ಆಗಲ್ಲ. ಹಾಗಿದ್ರೆ ನಾವು ಡೆಟಾಲ್ ಹೇಗೆ ಮಾಡ್ತೀವಿ? ರೋಗ ಹರಡಿಸೋ ಜರ್ಮ್ಸ್ ನಮ್ಮಿಂದ ದೂರವಿರಬೇಕೆಂದು ಬಳಸ್ತೀವಿ. ಅದಕ್ಕೆ ಅವುಗಳಿಂದ ನಮ್ಗೆ ಏನೂ ಆಗಲ್ಲ. ಯಾವ ಮನೆಯಲ್ಲಿ ಡೆಟಾಲ್ ದಿನ ಬಳಸ್ತಾರೋ ಜನರಿಗೆ ರೋಗ ಬರೋದು ಕಡಿಮೆ ಆಗುತ್ತೆ. ನಮ್ಮವರ ಸುರಕ್ಷೆಗೆ ದಿನ ಸ್ವಲ್ಪ ಡೆಟಾಲ್. ಈ ಪುಟ್ಟ ಗಿಡಕ್ಕೆ ನೀರು ಹಾಕಿ ಜೋಪಾನ ಮಾಡಿದ್ರೆ ನಾಳೆ ಬೆಳೆದು ದೊಡ್ಡ ಮರವಾಗಿ ನಮಗೆ ನೆರಳು ನೀಡುತ್ತೆ. ಈ ಪುಟ್ಟ ಹೃದಯನ ಇಂದಿನಿಂದ ಜೋಪಾನ ಮಾಡಿದ್ರೆ ನಮ್ಮ ನಾಳೆಗಳು ಸಂತೋಷ ತರುತ್ತೆ. ಕೊಡಚಾದ್ರಿ ಚಿಟ್ ಫಂಡ್ಸ್ ಅಲ್ಲಿ ಹಣ ತೊಡಗಿಸಿದ್ರೆ ನಮ್ಮ ಬದುಕು ಬಿಂದಾಸ್ ಆಗಿರುತ್ತೆ. ದಿನಾಲೂ ಅಷ್ಟು ದೂರ ಯಾಕೆ ಹೋಗ್ತೀವಿ? ಬೆನ್ನು ಮುರಿದರೂ ತೊಂದ್ರೆ ಇಲ್ಲ ಬಿಡಿ. ಸರಿ, ಮೂವ್ ಹಚ್ತೇನೆ. ಮೂವ್ ನ ಉಷ್ಣತೆ ನೀಡುತ್ತೆ ದೀರ್ಘ ಆರಾಮ. ಬದುಕಲ್ಲಿ ನೋವು ಗ್ಯಾವಿನ್ 3 ನಿಮಿಷಗಳಲ್ಲಿ ಕೆಲಸ ಮಾಡುತ್ತದೆ. ಬೇಗನೆ ಹಿತವಾದ ಪರಿಣಾಮವನ್ನು ನೀಡುತ್ತದೆ. ಮಣ್ಣು ಮತ್ತು ಕೊಳಚೆ ಇದರ ಭಯದಿಂದ ತಡೆಯೋದು ಸುಲಭ. ಆದರೆ ಡೆಟಾಲ್ ಇದೆ, ಆದ್ದರಿಂದ ಸುಲಭವಾದನ್ನು ಆಯ್ಕೆ ಮಾಡಬೇಡಿ. ಮುಂದುವರಿಯುತ್ತಲೇ ಇರಿ.
ಮುಂದೆ ಸಾಗುವ ಹಾದಿಯಲ್ಲಿ ಧೂಳು, ಮಣ್ಣು, ಕೀಟಾಣುಗಳು, ರೋಗಗಳಂತೂ ಬರುತ್ತವೆ. ಹಾಗಾಗಿ ನನ್ನ ಭರವಸೆ ಕೇವಲ ಡೆಟಾಲ್. ಇದು ನೀಡುತ್ತದೆ ಕೀಟಾಣುಗಳಿಂದ ರಕ್ಷಣೆ ಮತ್ತು ಮುಂದೆ ಸಾಗುವ ವಿಶ್ವಾಸ. ಡೆಟಾಲ್, ಏಕೆಂದ್ರೆ ಮುಂದೆ ಸಾಗುವುದು ಮುಖ್ಯ. ಬಹುಶಃ ನನ್ನ ಆಂಕಲ್ ಉಳ್ಕಿದೆ. ಅಂದ್ರೆ ಫಾರ್ಬಿಡನ್ ಪಾಯಿಂಟ್ ವರೆಗೆ ಇರೋದಿಲ್ವಾ? ಮೂವ್ ಇದೆಯಲ್ಲ, ಯಾಕೆ ದೊಡ್ಡ ಡ್ರಾಮಾ ಮಾಡ್ತಿದ್ದಿ? ಆದ್ದರಿಂದಲೇ ಮೂವ್ ಆಕ್ಟಿವ್ ಸ್ಪ್ರೇ, ವಿಶೇಷವಾದ 5 ಆಕ್ಟಿವ್ ಫಾರ್ಮುಲಾ. ಸ್ಪ್ರೇ ಮಾಡುತ್ತಲೇ ನೋವಿನಿಂದ ತಕ್ಷಣ ಪರಿಹಾರ ಸಿಗುತ್ತೆ. ಮೂವ್, ಜೀವನದ ಮಧ್ಯದಲ್ಲಿ ನೋವುಂಟಾಗಬಾರ್ದು. ಬಿಜೆಪಿಯವರಿಗೆ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳೋದಕ್ಕಿಂತ ಮೋದಿ ಹೆಸರಲ್ಲಿ ಮತ ಕೇಳೋದು ಜಾಸ್ತಿ ಆಗಿದೆ. ನೋಡಿ, ಬಿಜೆಪಿಗೆ ಮೋದಿಯವರು ಅನ್ನಂಥ ಒಬ್ಬ ಪ್ರಭಾವ ನಾಯಕ ಸಿಕ್ಕಿದ್ದಾರೆ. ಮತ್ತು ಆ ನಾಯಕನ ವರ್ಚಸ್ಸು ಪ್ರತಿಯೊಬ್ಬ ದೇಶದ ನಾಗರಿಕನ ಮನಸ್ಸಿನಲ್ಲಿ ಅತಿ ಆದರ ಭಾವನೆ ಇದೆ. ಮತ್ತು ಮೋದಿಯವರು ಚುನಾವಣೆಯಲ್ಲಿ ಮತ ಕೇಳುವುದು ಅಭಿವೃದ್ಧಿ ಆಧಾರದ ಮೇಲೇನೆ. ಮೋದಿ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಮೋದಿಯವರು ಅಭಿವೃದ್ಧಿ ಆಧಾರದ ಮೇಲೆ ಮತ ಕೇಳ್ತಾರೆ. ಇಲ್ಲಿನ ಬಿಜೆಪಿಯವರು ಮೋದಿಯವರ ಮೇಲೆ ಮತ ಕೇಳ್ತಾರೆ. ಕೇಳಿ, ಅದೇ ಹೇಳ್ತೀನಲ್ಲ, ನಮಗೆ ಒಬ್ಬ ರಾಷ್ಟ್ರ ಸ್ತರದ ಪ್ರಭಾವಿ ನಾಯಕರು ಸಿಕ್ಕಾಗ ಮತ್ತು ಅವ್ರ ಹೆಸರ ಮೇಲೆ ಓಟ್ ಕೇಳುವುದು ನಮಗೊಂದು ಹೆಮ್ಮೆಯ ವಿಷಯ. ನೀವುಗಳು ಮಾಡಿರುವಂತಹ ಅಭಿವೃದ್ಧಿನೇ ಇಟ್ಕೊಂಡು ಓಟ್ ಕೇಳ್ಬೋದಲ್ಲ? ಇಲ್ಲ, ನಾವು ಮಾಡಿದೀವಿ ಅಂದ್ರೆ, ಈಗ ಉದಾಹರಣೆ, ಈಗ ಮೋದಿಯವರ ಸರ್ಕಾರದಲ್ಲಿ ನಾನು ಒಬ್ಬ ಸಂಸದನಾಗಿ, ಕೇಂದ್ರ ಸಚಿವನಾಗಿ ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ. ನಾನು ನನ್ನ ಕ್ಷೇತ್ರಕ್ಕೆ ಬಂದಾಗ ದೇಶದ ಅಭಿವೃದ್ಧಿ ಕೂಡ ಹೇಳ್ತೇನೆ, ಮತ್ತು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದಂಥ ಆಯಾ ಕ್ಷೇತ್ರಗಳಲ್ಲಿ ಏನೇನು ಅಭಿವೃದ್ಧಿ ಮಾಡಿವಿ ಅನ್ನೋದನ್ನು ಕೂಡ ಜನರ ಮುಂದೆ ಇಡ್ತೀವಿ. ಇಟ್ಟೆ ಮತವನ್ನು ಕೇಳೋದು ಅಂದರೆ ಟಾಲೆಸ್ಟ್ ಲೀಡರ್ ಈಸ್ ಮೋದಿ. ಮೋದಿಯವ್ರ ಹೆಸರ ಮೇಲೆ ಕೇಳಬೇಕಾಗ್ತದೆ. ಒಬ್ಬ ಪಕ್ಷಕ್ಕೆ ಒಬ್ಬ ನಾಯಕ ಬೇಕು. ನಾಯಕ ಇದ್ದಾರೆ ನಮ್ಮ ಹತ್ರ, ಬೇರೆ ಪಕ್ಷದಲ್ಲಿಲ್ಲ ನಾಯಕ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಥವಾ ರಾಜ್ಯ ಸರ್ಕಾರದ ಆಡಳಿತ, ನಿಮ್ಮ ಅಭಿಪ್ರಾಯ? ಜನರಿಗೆ ಮೋಸ ಮಾಡಿ ಸುಳ್ಳು ಗ್ಯಾರಂಟಿಗಳನ್ನು ಹೇಳಿ ಅಧಿಕಾರಕ್ಕೆ ಬಂದರು. ಚುನಾವಣೆ ಪೂರ್ವದಲ್ಲಿ ಪ್ರತಿಯೊಬ್ಬರಿಗೆ ನಾವು ಗ್ಯಾರಂಟಿಗಳನ್ನು ಮುಟ್ಟಿಸ್ತೀವಿ ಅನ್ನುವಂಥದ್ದನ್ನು ಬ್ಲ್ಯಾಂಕ್ ಆಗಿ ಹೇಳಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಅವರ ನಡವಳಿಕೆ ಮತ್ತು ಆ ಗ್ಯಾರಂಟಿಗಳಿಗೆ ವಿಧಿಸಿದಂಥ ಷರತ್ತುಗಳು ಮತ್ತು ಹಣದ ಕೊರತೆಯಿಂದ ಕೇವಲ 8-9 ತಿಂಗಳಲ್ಲಿ ಬಹುತೇಕ 100% ಏನು ಕೊಡ್ತೀವಿ ಅಂತ ಹೇಳಿದರು, ಅದರಲ್ಲಿ 35-40% ಜನರಿಗೆ ಕೂಡ ಇವತ್ತು ಆ ಗ್ಯಾರಂಟಿಗಳು ಸಿಗ್ತಾ ಇಲ್ಲ. ಮತ್ತು ಆ ಗ್ಯಾರಂಟಿಗಳಿಂದ ಅದರದೇ ಆದಂಥ ಅನೇಕ ದುಷ್ಪರಿಣಾಮಗಳು ಕೂಡ ಸಮಾಜದ ಮೇಲೆ ಬೀಳ್ತಾ ಇದ್ದಾವೆ. ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಆಗ್ತಾ ಇದೆ. ಇವತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಪೂರ್ಣ ಬಹುಮತದ ಸರ್ಕಾರ ಕೇವಲ ಕೆಲವೇ ತಿಂಗಳಲ್ಲಿ ಇಷ್ಟು ಅನ್ಪಾಪ್ಯುಲರ್ ಆಗ್ತದಂತ ನಾವು 30 ವರ್ಷದಲ್ಲಿ ನಾವು ಯಾವ ಸರ್ಕಾರವೂ ನೋಡಿಲ್ಲ. ಅಷ್ಟು ಅನ್ಪಾಪ್ಯುಲರ್ ಆಗಿದೆ. ಹೀಗಾಗಿ ಕರ್ನಾಟಕ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ರಂಗಗಳಲ್ಲಿ ವಿಫಲ ಆಗಿ ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿರೋದ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ನಿರುದ್ಯೋಗ ಹೆಚ್ಚಾಗ್ತದೆ, ಆರ್ಥಿಕ ಹಿನ್ನಡೆ ಆಗ್ತದೆ, ಹೂಡಿಕೆ ಮಾಡೋರು ಕರ್ನಾಟಕಕ್ಕೆ ಬರುವುದನ್ನು ನಿಲ್ಲಿಸ್ತಾರೆ. ಇದು ಕರ್ನಾಟಕ ಜನತೆಗೆ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಿದಂಥ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ. ಕಲ್ಯಾಣ ಕರ್ನಾಟಕ ಭಾಗದ ಮೇಲೆ ಅಷ್ಟೊಂದು ಕಾಳಜಿ ಇರುವಂತಹ ನಿಮ್ಮ ಬಿಜೆಪಿ ನಾಯಕರುಗಳಿಗೆ ಯಾಕೆ ಕಲ್ಯಾಣ ಕರ್ನಾಟಕದ ರಸ್ತೆ ಹೊರತುಪಡಿಸಿ ಬೇರೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಕ್ ಆಗ್ತಾ ಇಲ್ಲ? ಯಾಕೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಯಾವುದೇ ಇಂಡಸ್ಟ್ರೀಸ್ ಆಗಲಿ ಮತ್ತೊಂದಾಗ್ಲಿ ಮಗ್ದೊಂದಾಗ್ಲಿ ತೆಗೆದುಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ? ನೋಡಿ, ಇಂಡಸ್ಟ್ರಿಗೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಸಾಕಷ್ಟು ಒತ್ತು ಕೊಟ್ಟಿದ್ದು. Tier 2 ಆ್ಯಂಡ್ Tier 3 ಸಿಟಿಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಂಥ ತಾವೇ ನೋಡಿದ್ರಿ. ಕರ್ನಾಟಕದಲ್ಲಿ ಇನ್ವೆಸ್ಟ್ ಕರ್ನಾಟಕ ಅನ್ನುವಂಥ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಮಾಡಿತ್ತು. ಅದರಲ್ಲಿ ಸುಮಾರು 10 ಲಕ್ಷಕ್ಕೂ ಕೋಟಿ ಹೆಚ್ಚು ಹೂಡಿಕೆ ಒಪ್ಪಂದಗಳನ್ನಾಗಿದ್ದು. ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 2 ಲಕ್ಷ ಕೋಟಿಯ ಹೂಡಿಕೆ ಒಪ್ಪಂದಗಳಾಗಿದ್ದಾವೆ. ರಿಸಲ್ಟ್ ಏನು ನೋಡಿ, ರಿಸಲ್ಟ್ ಒಂದೇ ದಿವಸಕ್ಕೆ ಬರಲ್ಲ. ನಿಧಾನವಾಗಿ 2 ಲಕ್ಷ ಕೋಟಿಯ ಒಪ್ಪಂದ ಆದಮೇಲೆ ನಿಧಾನವಾಗಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಈಗ ಪೂರಕವಾದಂಥ ವಾತಾವರಣ ನಿರ್ಮಾಣವನ್ನು ಮಾಡಿ ಹೂಡಿಕೆದಾರರಿಗೆ ವಿಶ್ವಾಸವನ್ನು ತೆಗೆದುಕೊಂಡು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದಾಗ ಖಂಡಿತವಾಗಿ ಆ ಭಾಗದಲ್ಲಿ ಆಗ್ತದೆ. ರಾಮ ಮಂದಿರ ಎಷ್ಟು ಮತಗಳಾಗಿ ಕನ್ವರ್ಟ್ ಆಗುತ್ತೆ? ನೋಡಿ, ರಾಮ ಮಂದಿರ ನಮಗೆ ಮತಗಳನ್ನಾಗಿ ಪರಿವರ್ತನೆ ಮಾಡ್ತದಂಥ ಉದ್ದೇಶದಿಂದ ನಾವು ರಾಮ ಮಂದಿರ ಕಟ್ಟಿಲ್ಲ. ಅಭಿವೃದ್ಧಿ ಆಧಾರದ ಮೇಲೆ ಮತಗಳನ್ನು ಬೇಡುವುದಿದೆ, ನಾವು ಅದನ್ನೇ ಬೇಡ್ತೀವಿ. ರಾಮ ನಮ್ಮ ಆಸ್ಥ, ರಾಮ ನಮ್ಮ ಭಕ್ತಿ, ರಾಮನ ಭಕ್ತರಿದ್ದೀವಿ. ಹೀಗಾಗಿ ಇದು ಇವತ್ತು ಇಡೀ ವಿಶ್ವದಲ್ಲಿಯೇ ರಾಮ ಮಂದಿರದ ಚರ್ಚೆ ವಿಶ್ವದ ಮೂಲೆ ಮೂಲೆಯಲ್ಲಿ ಸಕಾರಾತ್ಮಕವಾಗಿ ನಡೀತಾ ಇದೆ.
ಹೀಗಾಗಿ ರಾಮನಿಗೆ ಮತ್ತು ನಮ್ಮ ಮತಗಳಿಗೆ ನೇರವಾಗಿ ನಾವು ಜೋಡಿಸ್ಕೊಳ್ಳೋದಿಲ್ಲ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಲ್ಲಿತ್ತು. ಈ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಇದು ಎಷ್ಟು ಮಟ್ಟಕ್ಕೆ ಪ್ಲಸ್ ಆಗುತ್ತೆ? JDS ಕಾಂಗ್ರೆಸ್ಸು 2019 ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅವ್ರದ್ದೇ ಸರ್ಕಾರ ಇತ್ತು ಮತ್ತು ಅವರು ಒಂದು ಜಾತ್ಯತೀತ ಆಧಾರದ ಮೇಲೆ ಮತಗಳನ್ನು ವಿಭಜನೆ ಮಾಡ್ಕೊಳ್ಬಾರ್ದು ಅಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಭಾರತೀಯ ಜನತಾ ಪಕ್ಷ 28ರಲ್ಲಿ 25 ಗೆದ್ದೀವಿ, ಒಂದು ಸ್ವತಂತ್ರ ಗೆದ್ದಿತ್ತು. ಕಾಂಗ್ರೆಸ್ಸಿಗೆ JDSಗೆ ಸಿಕ್ಕಿರೋದು ಒಂದೊಂದು. JDS ಒಂದು ಗೆದ್ದಿದ್ದಂತೂ ನಮ್ಮ ಪರವಾಗಿ ಆಯಿತು ಅಂದರೆ NDA ಪರವಾಗಿ ಬಂತು. ಮಂಡ್ಯ ಸ್ವತಂತ್ರ ಗೆದ್ದವರು ಅವರು ಕೂಡ ನಮ್ಮ ಪರವಾಗಿ ಬಂದರು. ಈಗ ಒಂದು ಉಳಿತು ಕಾಂಗ್ರೆಸ್ದು. ಅದು ಕೂಡ JDS ಮತ್ತು BJP ಮತಗಳನ್ನು ಒಗ್ಗೂಡಿಸಿದ್ರೆ ಖಂಡಿತವಾಗಿ ಆ ಸೀಟ್ಗಳನ್ನ ಕೂಡ ನಾವು ಭಾರತೀಯ ಜನತಾ ಪಕ್ಷ NDAದವ್ರು ಗೆಲ್ತೀವಿ. ನಾವು ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಆಂತರಿಕ ಕಚ್ಚಾಟಗಳಿದ್ದಾವೆ. ಇದು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಮಾಡುತ್ತೆ? ನೋಡಿ, ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ. ಆದರೆ ಮಾಧ್ಯಮಗಳಲ್ಲಿ ಚರ್ಚೆಗಳಲ್ಲಿ ಅದನ್ನೇ ಕಚ್ಚಾಟ ಅನ್ನಂತ ತೋರಿಸೋದು ಚರ್ಚೆಗೆ ಬರ್ತದೆ. ಆದರೆ ಭಿನ್ನಾಭಿಪ್ರಾಯಗಳು ಎಲ್ಲೋ ಒಂದು ಕಡೆ ಒಂದು ಸಮಯಕ್ಕೆ ವಿಷಯಗಳನ್ನು ಸೂಕ್ತವಾಗಿ ಬಗೆಹರಿತವೆ. ಬಗೆಹರಿದ ತಕ್ಷಣ ಎಲ್ಲವೂ ನಿರಾಳವಾಗಿ ಮತ್ತೆ ಚುನಾವಣೆ ಮಧ್ಯದಲ್ಲೋ ಮತ್ತು ಧುಮುಕಲಿಕ್ಕೆ ನಮಗೊಂದು ವಾತಾವರಣ ನಿರ್ಮಾಣ ಮಾಡ್ತೀವಿ. ಹೀಗಾಗಿ ನನಗನ್ನಿಸ್ತಿದೆ ಅಂಥ ಯಾವ ವಿಷಯಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಬೀರುವುದಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ನಡೆಯುವಾಗ ನೀವು ದಿಢೀರ್ ಅಂತ ಹೇಳಿ ಹೊರಗಡೆ ಬಂದ್ಬಿಡ್ತೀರಿ ಸಭೆಯಿಂದ. ನಿಮ್ಮ ವಿರೋಧವಾಗಿ ಧ್ವನಿಗಳೆತ್ತುತ್ತಾರೆ. ಯಾಕೆ ಪ್ರಭು ಚೌಹಾಣ್ ಅವರಿಗೆ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಹೆಲ್ದಿಯಾಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿಯಾಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಡೆಟಾಲ್ ಇದರಿಂದ ಏನಾಗಲಿದೆ? ಏನೂ ಆಗಲ್ಲ. ಇದರಿಂದ ಏನಾಗಲಿದೆ? ಇದರಿಂದ ಏನೂ ಆಗದು. ಡೆಟಾಲ್ ನಿಂದ ಏನೂ ಆಗಲ್ಲ. ಡೆಟಾಲ್ ಏಕೆ ಮಾಡ್ತೀವಿ? ರೋಗ ಹರಡಿಸೋ ಜರ್ಮ್ಸ್ ನಮ್ಮಿಂದ ದೂರವಿರಬೇಕೆಂದು ಬಳಸ್ತೀವಿ. ಅದಕ್ಕೆ ಅವುಗಳಿಂದ ನಮ್ಗೆ ಏನೂ ಆಗಲ್ಲ. ಯಾವ ಮನೆಯಲ್ಲಿ ಡೆಟಾಲ್ ದಿನ ಬಳಸ್ತಾರೋ ಜನರಿಗೆ ರೋಗ ಬರೋದು ಕಡಿಮೆ ಆಗುತ್ತೆ. ನಮ್ಮವರ ಸುರಕ್ಷೆಗೆ ದಿನ ಸ್ವಲ್ಪ ಡೆಟಾಲ್. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಗ್ಯಾವಿಸ್ಕಾನ್ ಕೇವಲ 3 ನಿಮಿಷಗಳಲ್ಲಿ ಕೆಲಸ ಮಾಡುತ್ತದೆ. ಬೇಗನೆ ಹಿತವಾದ ಪರಿಣಾಮವನ್ನು ನೀಡುತ್ತದೆ. ಈಗ ಮದುವೆ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ. ಹಜಾರೆ ಟೆಕ್ಸ್ಟೈಲ್ಸ್ ನಲ್ಲಿ ಮದುವೆ ಜವಳಿ ಈಗ ಹಿಂದೆಂದಿಗಿಂತಲೂ ಕಡಿಮೆ ಬೆಲೆ. ಭೇಟಿ ಕೊಡಿ ಹಜಾರೆ ಟೆಕ್ಸ್ಟೈಲ್ಸ್, ಕಬಕವಿ, ಬಾಗಲಕೋಟೆ ಜಿಲ್ಲೆ. ಮಕ್ಕಳೇ ಲಂಚ್ ಟೈಮ್, ಕೈ ತೊಳೆಯಿರಿ. ಅಭ್ಯಾಸ ಒಳ್ಳೆಯದು, ಆದ್ರೆ ಸಾಬೂನ್ ಶೇರಿಂಗ್ ನಿಂದ ಆಗಬಹುದು ಜರ್ಮ್ ಶೇರಿಂಗ್. ಅದಕ್ಕಾಗಿಯೇ ಡೆಟಾಲ್ ಹ್ಯಾಂಡ್ ವಾಶ್. ಇದರ ಪ್ರತಿ ಸ್ಪರ್ಶಿಸದ ಡ್ರಾಪ್ ನೀಡುತ್ತೆ ಸಾಧಾರಣ ಸಾಬೂನಿನ ತುಲನೆಯಲ್ಲಿ 10 ಪಟ್ಟು ಉತ್ತಮ ಜರ್ಮ್ ಪ್ರೊಟೆಕ್ಷನ್. ನಿಮ್ಮದಾಗಿಸಿ ಸುರಕ್ಷತೆಯ ಸರಿಯಾದ ಹೆಜ್ಜೆ. ಡೆಟಾಲ್ ಹ್ಯಾಂಡ್ ವಾಷಿಂಗ್ ನ ಎಕ್ಸ್ಪರ್ಟ್. ಭೂಮಿ ಬ್ಯೂಟಿ ಸೋಪ್ ನಲ್ಲಿ ಜರ್ಮ್ ಪ್ರೊಟೆಕ್ಷನ್ ಹೇಗೆ? ಟ್ರೈ ಡೆಟಾಲ್ ಸ್ಕಿನ್ ಕೇರ್. ಇದರಲ್ಲಿದೆ ಆರ್ಗನ್ ಆಯಿಲ್ 2X ಮಾಯಿಶ್ಚರೈಸರ್ಸ್. ಚರ್ಮವನ್ನು ಮೃದುವಾಗಿಡುತ್ತದೆ. ಜೊತೆಗೆ ಡೆಟಾಲ್ ಪ್ರೊಟೆಕ್ಷನ್ ಮತ್ತು ಸುಮಧುರ ವಾಸನೆಯೂ ಇದೆ. ಡೆಟಾಲ್ ಸ್ಕಿನ್ ಕೇರ್ ಬ್ಯೂಟಿ ಮತ್ತು ಪ್ರೊಟೆಕ್ಷನ್ ನ ಪರಿಪೂರ್ಣ ಸಂಯೋಜನೆ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಗ್ಯಾವಿಸ್ಕಾನ್ ಕೇವಲ 3 ನಿಮಿಷಗಳಲ್ಲಿ ಕೆಲಸ ಮಾಡುತ್ತದೆ. ಬೇಗನೆ ಹಿತವಾದ ಪರಿಣಾಮವನ್ನು ನೀಡುತ್ತದೆ. ಮಣ್ಣು ಮತ್ತು ಕೊಳಚೆ ಇದರ ಭಯದಿಂದ ತಡೆಯೋದು ಸುಲಭ. ಆದರೆ ಡೆಟಾಲ್ ಇದೆ, ಆದ್ದರಿಂದ ಸುಲಭವಾದನ್ನು ಆಯ್ಕೆ ಮಾಡಬೇಡಿ. ಮುಂದುವರಿಯುತ್ತಲೇ ಇರಿ. ಮುಂದೆ ಸಾಗುವ ಹಾದಿಯಲ್ಲಿ ಧೂಳು, ಮಣ್ಣು, ಕೀಟಾಣುಗಳು, ರೋಗಗಳಂತೂ ಬರುತ್ತವೆ. ಹಾಗಾಗಿ ನನ್ನ ಭರವಸೆ ಕೇವಲ ಡೆಟಾಲ್. ಇದು ನೀಡುತ್ತದೆ ಕೀಟಾಣುಗಳಿಂದ ರಕ್ಷಣೆ ಮತ್ತು ಮುಂದೆ ಸಾಗುವ ವಿಶ್ವಾಸ. ಡೆಟಾಲ್, ಏಕೆಂದ್ರೆ ಮುಂದೆ ಸಾಗುವುದು ಮುಖ್ಯ. ಕಳೆದ ಕೆಲವು ದಿನಗಳ ಹಿಂದೆ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ನಡೆಯುವಾಗ ನೀವು ದಿಢೀರ್ ಅಂತ ಹೇಳಿ ಹೊರಗಡೆ ಬಂದ್ಬಿಡ್ತೀರಿ ಸಭೆಯಿಂದ.
ನಿಮ್ಮ ವಿರೋಧವಾಗಿ ಧ್ವನಿಗಳೆತ್ತುತ್ತಾರೆ. ಯಾಕೆ ಪ್ರಭು ಚೌಹಾಣ್ ಅವರಿಗೆ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಆ ಸುದ್ದಿನೇ ಸುಳ್ಳು ಸುದ್ದಿ. ಹೌದಾ? ತಳ್ಳಿ ಹಾಕ್ತೀನಿ. ಅದು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರರೇ ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವತ್ತು ನನ್ನ ಪೂರ್ವ ನಿಯೋಜಿತ ಕಾರ್ಯಕ್ರಮ ಮಂಗಳೂರಿಗೆ ನಾನು 4 ಗಂಟೆ ತಲುಪಬೇಕಾಗಿತ್ತು ಬೈ ರೋಡು. ಮತ್ತು ನನ್ನ ಬೀದರ್ ಲೋಕಸಭಾ ಕ್ಷೇತ್ರದ ಅವಲೋಕನ ಸಭೆಯಲ್ಲಿ ನಾನು ಇದ್ದೆ, ಆಮೇಲೆ ಹೋಗ್ತೀನಿ ಅನ್ನುವಂಥದ್ದು ನಾನು ಮೊದಲೇ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ನನ್ನ ಬೀದರು ಮತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದ ಚರ್ಚೆ ಮುಗಿದ ತಕ್ಷಣ ನಾನು ಹೊರಟೆ. ಆಮೇಲೆ ಅದು ಟಿ ವಿದವ್ರಿಗೆ ಏನಾಯ್ತು ಗೊತ್ತಿಲ್ಲ, ಆಲ್ರೆಡಿ ನಂದು ಟಿ ಪಿ ಮೊದಲಿನ ದಿವಸ ರಾತ್ರಿಗೆ ನಂದು ಹೋಗ್ತದೆ. ಇವತ್ತು ದಿಢೀರಂತ ಹೋಗೋಂಥ ಪ್ರಶ್ನೆನೇ ಇಲ್ಲ. ಮತ್ತು ಆ ಸಭೆಯಲ್ಲಿ ಯಾವುದೇ ಚರ್ಚೆಗಳೇನೇ ಆಗಿಲ್ಲ. ಚರ್ಚೆ ಆಗ್ಲಾರ್ದೇ ಸುದ್ದಿಗಳು ಬಂದು ನಾನು ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಪರೇಶಾನ್ ಆಗಿದ್ದೆ. ಸೊ ಇಂಥ ಸುದ್ದಿಗಳು ಸತ್ಯಕ್ಕೆ ದೂರವಾದಂಥದ್ದು. ಕಲ್ಯಾಣ ಕರ್ನಾಟಕದ ಭಾಗ ಅಂದ್ರೆ ಕಲಬುರಗಿಯಿಂದ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಸ್ಪರ್ಧೆ ಮಾಡಿ ಗೆದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಬಲ ಬರುತ್ತೆ, ಬಿಜೆಪಿಯಲ್ಲಿ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ. ಹೋದ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 1 ಲಕ್ಷದ ಓಟದಿಂದ ಸೋತಿದ್ರು. ಮೋದಿಯವರ ಒಂದು ಪ್ರಭಾವ 2014ಕ್ಕಿಂತ 2019ರಲ್ಲಿ ಜಾಸ್ತಿ ಆಯಿತು. 2019ಕ್ಕಿಂತ 2024ರಲ್ಲಿ ಇನ್ನೂ ಸುನಾಮಿ ಇದೆ. ಹೀಗಾಗಿ ಖರ್ಗೆ ಅವರು ನಿಲ್ಲಿ ಅಂತ ಮತ್ತೆ ಯಾರೇ ನಿಲ್ಲಿ ಅಲ್ಲಿ ಗೆಲ್ಲುವುದು ಬಿಜೆಪಿ ಮಾತ್ರ. ನಿಮ್ಮ ಕ್ಷೇತ್ರದ ಮೇಲೆ ಈಶ್ವರ್ ಖಂಡ್ರೆ ಅವರ ಕಣ್ಣಿಟ್ಟಿದ್ದಾರೆ, ಅವರ ಪುತ್ರನನ್ನ ನಿಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಹೋದ ಚುನಾವಣೆ ಅವರೇ ಇದು ನನ್ನ ಎದುರಾಳಿ 1.25 ಲಕ್ಷದಿಂದ ಸೋತಿದ್ದಾರೆ. ಈ ಚುನಾವಣೆಯಲ್ಲಿ ಕನಿಷ್ಠ 2 ಲಕ್ಷ ಅಂತರದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಗೆಲ್ತೀವಿ. ಭಗವಂತ್ ಖೂಬಾ ಅವರ ಸೋಲಿಗೆ ಸ್ವಪಕ್ಷದಲ್ಲೇ ಕುತಂತ್ರ ನಡೀತಾ ಇದೆ. ಯಾರು ಅಂತ ಕುತಂತ್ರ ಮಾಡಲ್ಲ ಮತ್ತು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ನಾಡಿ ಮಿಡಿತಗಳು ಕಳೆದ 10 ವರ್ಷದಿಂದ ಸಂಸದನಾಗಿ ಬಹಳಷ್ಟು ಹತ್ತಿರದಿಂದ ಬಲ್ಲವನಿದ್ದೀನಿ. ಅನೇಕ ಚುನಾವಣೆಗಳಲ್ಲಿ ಬೇರೆ ಬೇರೆಯವರ ಚುನಾವಣೆಗಳಲ್ಲಿ ಕೆಲಸ ಮಾಡಿ ಗೆಲ್ಲಿಸಿದಂಥ ಅನುಭವ ಇದೆ. ಮತ್ತು ಕಾರ್ಯಕರ್ತರ ನಾಡಿ ಮಿಡಿತಗಳು, ಕಾರ್ಯಕರ್ತರ ವಿಶ್ವಾಸವನ್ನು ಗಳಿಸಿದ್ದೀನಿ. ಮತ್ತು ಮತದಾರರ ಬಹಳ ನಿಕಟದಿಂದ ನಾನು ಅವ್ರದ್ದು ಸಂಬಂಧಗಳ ನನ್ನ ಜೊತೆ ಇದ್ದೆ. ಹೀಗಾಗಿ ಯಾವುದೇ ಕಾರಣಕ್ಕೆ ಸೋಲು ಅನ್ನೋಂಥ ಪ್ರಶ್ನೆನೇ ಇಲ್ಲ. ಭಗವಂತ್ ಖೂಬಾ ಅವರನ್ನ ಯಾಕೆ ಗೆಲ್ಲಿಸ್ಬೇಕು ಜನ? ಯಾಕೆ ಅವರಿಗೆ ಮತ ಹಾಕಬೇಕು? ನೋಡು, 10 ವರ್ಷದಲ್ಲಿ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದ್ರಿ, ಜನಸ್ಪಂದನೆ, ನನ್ನ ಸ್ವಭಾವ ನೋಡಿದ್ರಿ. ಮತ್ತೆ ಮುಂದೆ ಇನ್ನೂ ಕೆಲಸ ಮಾಡುವಂಥ ಉತ್ಸಾಹದಲ್ಲಿದ್ದೀನಿ. ಮತ್ತು ನನ್ನದೇ ಆದಂಥ ದೂರದೃಷ್ಟಿತ್ವ ಇದೆ. ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಜನರನ್ನು ಎಲ್ಲ ರಂಗಗಳಲ್ಲಿ ಮೇಲೆತ್ತಬೇಕು ಅಂತ. ಹೀಗಾಗಿ ಜನ ಬಯಸಿದ ಹಾಗೆ ನನ್ನ ಕಾರ್ಯವೈಖರಿ ಇದ್ದಾಗ ಜನ ಸಹಜವಾಗಿ ನನ್ನನ್ನು ಗೆಲ್ಲಿಸ್ಬೇಕಂತ ಜನನೇ ಹೇಳ್ತದೆ. ನಿಮ್ಮ ಫ್ಯಾಮಿಲಿಯಿಂದ ಯಾರಾದರೂ ರಾಜಕಾರಣಕ್ಕೆ ಬರ್ತಾರಾ? ಯಾರೂ ಬರಲ್ಲ, ನಾನು ಒಬ್ಬನೇ ಇದ್ದೀನಿ. ಕುಟುಂಬ ರಾಜಕಾರಣದ ಬಗ್ಗೆ ನಿಮ್ಮ ಒಪಿನಿಯನ್? ಖಂಡಿತವಾಗಿ ನಾನು ವಿರೋಧಿಸ್ತೇನೆ. ನಿಮ್ಮ ಪಕ್ಷದಲ್ಲೇ ಆ ಥರ ಇದೆ? ಅವರೆಲ್ಲ ಪಕ್ಷಕ್ಕೆ ದುಡಿದು ಬಂದಿದ್ದಾರೆ. ಕುಟುಂಬ ರಾಜಕಾರಣ ಅಂದರೆ ಇದಕ್ಕೆ ಮೊದಲು ಬಹಳಷ್ಟು ಸರ್ತಿ ನಮ್ಮ ಹಿರಿಯರು ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಪಕ್ಷದ ಅತಿ ಉನ್ನತ ಸ್ಥಾನವಾದಂಥದ್ದು, ಅಲ್ಲಿ ಯಾರಿಗೂ ಲೆಕ್ಕಕ್ಕೆ ತಗೊಳ್ಳಾರ್ದೇನೆ ತಂದೆ, ಮಗ, ತಾಯಿ ಈ ಥರ ಏನು ಬರ್ತದಲ್ಲ, ದಟ್ ಈಸ್ ಅ ಕುಟುಂಬ ರಾಜಕಾರಣ. ಒಬ್ಬ ವ್ಯಕ್ತಿಯ ಮಗ ಆ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಸೇವೆ ಮಾಡಿದ ಮೇಲೆ ಅವನು ಆ ಪಕ್ಷದ ಕಾರ್ಯಕರ್ತ. ಹೌದು, ಪಕ್ಷ ಅಂಥದ್ದು ನಮ್ಮ ಹತ್ರ ಇದ್ದಾವೆ ಇಲ್ಲ ಅಂತಲ್ಲ. ಆದರೆ ಅದು ಆ ಕುಟುಂಬ ರಾಜಕಾರಣ ಚಾಟಗಳು ಅಥವಾ ಒಳ ಆಂತರಿಕ ವಿಚಾರಗಳು ಅವರ ಬಟ್ ಒಬ್ಬ ರಾಜಕೀಯ ಏನನ್ಸುತ್ತೆ? ಇಲ್ಲ, ಇಂತಹ ಸಂಗತಿಗಳು ಜನ ಇಲ್ಲ. ಆದರೆ ಜನ ಅವರನ್ನೇ ಆಯ್ಕೆ ಮಾಡಿದೆ. ಮತ್ತೆ ಜನನ ಇದನ್ನು ಸುಧಾರಿಸಬೇಕು. ಅವ್ರಿಗೆ ಎಂಥ ಬೇಕು ರಾಜಕಾರಣದಲ್ಲಿ, ಎಂಥ ಸರ್ಕಾರ ಬೇಕು, ಮತ್ತು ಸರ್ಕಾರಕ್ಕೆ ತಂದ ಮೇಲೆ ಯಾವ ರೀತಿಯಲ್ಲಿ ಹಿಡಿತವನ್ನು ಇಟ್ಕೊಂಡು ತಮ್ಮ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆ ತರುವಂಥ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಇದನ್ನು ಕೂಡ ಮತ್ತೆ ಜನ ಸರ್ಕಾರಕ್ಕೆ ಒಂದು ಸ್ವಲ್ಪ ಬಿಸಿ ಮುಟ್ಟಿಸಿದಾಗ ಖಂಡಿತವಾಗಿಯೂ ರಾಜಕಾರಣಿಗಾಗಲಿ ರಾಜಕೀಯ ಪಕ್ಷಗಳಿಗಾಗಲಿ
ಒಂದು ಸ್ವಲ್ಪ ನಿಯಂತ್ರಣ ಇರ್ತದೆ. ಕೊಡಿ ಜನ ಬಿಜೆಪಿಯನ್ನ ಗೆಲ್ಲಿಸಬೇಕು ಅನ್ನೋದಕ್ಕೆ ಮೋದಿಯನ್ನ ಹೊರತುಪಡಿಸಿ ಮೋದಿಯವರ 10 ವರ್ಷದ ಕಾರ್ಯಗಳಿಂದ ಜನಮಾನಸದಲ್ಲಿ ಭಾರತೀಯ ಪಕ್ಷ ರಾಷ್ಟ್ರದ ಹಿತವನ್ನು ಇಟ್ಕೊಂಡು ದೇಶವನ್ನು ಆಳ್ತದೆ ಅನ್ನುವಂಥದ್ದನ್ನು, ದೇಶ ಸುರಕ್ಷತೆ ಕೊಡ್ತದೆ ಅನ್ನೋಂಥದ್ದನ್ನು, ಮತ್ತು ಭಾರತೀಯ ಜನತಾ ಪಕ್ಷ ಯಾವಾಗಲೂ ಒಂದು ತತ್ವ ಸಿದ್ಧಾಂತ ಅಂದರೆ ಅಂತ್ಯೋದಯ ಅನ್ನೋದು ಪರಿಕಲ್ಪನೆ. ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಮುಟ್ಟಬೇಕು. ಅದು ಯಾವುದೇ ರೀತಿಯ ಕಷ್ಟಗಳ ಇರಲಾರ್ದೇ ಮುಟ್ಟಬೇಕು. ಅದನ್ನು ಭಾರತೀಯ ಜನತಾ ಪಕ್ಷ ಅನೇಕ ರಾಜ್ಯಗಳಲ್ಲಿ ಮಾಡಿ ತೋರಿಸಿದೆ ಮತ್ತು ಅನೇಕ ರಾಜ್ಯಗಳಲ್ಲಿ ನಮ್ಮ ಸರ್ಕಾರಗಳು ಪುನಃ ಆಯ್ಕೆಯಾಗಿದ್ದಾವೆ. ಇವತ್ತು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಚಿಂತನೆ ಪಕ್ಷ. ಭಾರತೀಯ ಜನತಾ ಪಕ್ಷ ಎಲ್ಲ ಜಾತಿ ಧರ್ಮ ಪಂಥ ಪ್ರಾಂತ ಭಾಷೆಗಳಿಗೆ ಒಗ್ಗೂಡಿಸಿಕೊಂಡು ಹೋಗುವಂಥ ಏಕೈಕ ರಾಜಕೀಯ ಪಕ್ಷ ಮತ್ತು ದೇಶದ ಬಡವರನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎತ್ತುವಂಥ ನಮ್ಮದ ತತ್ವಗಳಿದ್ದಾವೆ. ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ರಾಜಕೀಯ ಪಕ್ಷವೂ ಜನರ ಹಿತವನ್ನು ಕಾಪಾಡುವಂಥ ರಾಜಕೀಯ ಪಕ್ಷ ಉಳಿದಿಲ್ಲ. ಹೀಗಾಗಿ ಅದಕ್ಕೆ ಮೋದಿಯವರನ್ನು ಮತ್ತು ನಮ್ಮನ್ನು ಆಯ್ಕೆಯನ್ನು ಮಾಡಬೇಕನ್ನುವಂಥದ್ದನ್ನು ರಾಜ್ಯದ ಜನತೆಗೆ ಮತ್ತು ನನ್ನ ಕ್ಷೇತ್ರದ ಜನತೆಗೆ ನಾನು ಮನವಿಯನ್ನು ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಮತ್ತೆ ನಿಮ್ಮ ಚುನಾವಣೆಗೂ ಕೂಡ ಒಳ್ಳೆಯದಾಗಲಿ. ರಾಜ್ಯದ ಜನರ ನಿರೀಕ್ಷೆಯನ್ನ ಹುಸಿಗೊಳಿಸಬೇಡಿ ಅನ್ನೋದಷ್ಟೇ ನಮ್ಮ ಮನವಿ. ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ದಯವಿಟ್ಟು ಅನ್ಯಾಯ ಆಗೋದಕ್ಕೆ ಬಿಡಬೇಡಿ. ಆ ಭಾಗವನ್ನ ಇನ್ನೂ ಡೆವಲಪ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗಿ ಮಾಡ್ತೀವಿ. ಧನ್ಯವಾದ. ನೋಡೋದಲ್ಲ ವೀಕ್ಷಕರೇ, ಇದಿಷ್ಟು ಭಗವಂತ ಖೂಬಾ ಅವರ ಮಾತುಗಳಾಗಿತ್ತು. ನೋಡೋಣ, ಯಾರು ಏನೇ ಹೇಳಿದ್ರು ಕೂಡ ರಾಜ್ಯದ ಮತದಾರನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಚುನಾವಣೆಯನ್ನು ಬರಲೇಬೇಕು. ಚುನಾವಣೆಯ ರಿಸಲ್ಟ್ಸ್ಗಳನ್ನ ನಾವು ಗಮನಿಸಬೇಕಾಗತ್ತೆ. ಜನ ಬಹಳ ಬುದ್ಧಿವಂತರಿದ್ದಾರೆ, ಮತದಾರ ಬುದ್ಧಿವಂತರಿದ್ದಾನೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಬರುವಂತಹ ಚುನಾವಣೆಯಲ್ಲಿ. ಇದಾಗಿತ್ತು ಇವತ್ತಿನ ಪವರ್ ಪಂಚ್. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಕಾಂತಾರ ಹೋಲುವಂತೆ ನಡೆಯಿತು ನೈಜ ಘಟನೆ. ಬಿಜೆಪಿ ಶಾಸಕ ಯತ್ನಾಳ್ಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್. ಪುಟ್ಟ ಬಾಲಕನ ಶವ ಪತ್ತೆ. ಸಲಿಂಗ ಕಾಮಿಯ ಕೃತ್ಯವೇನು? ಕಾಲೇಜು ದಾರಿಯುದ್ದಕ್ಕೂ ಇದೆಂಥ ಹೊಡಿಬಡಿ? ವೀಕ್ಷಿಸಿ ಕನ್ನಡ ಕಸ್ತೂರಿ ಇಂದು ರಾತ್ರಿ 7:27ಕ್ಕೆ. ತಾಳ್ಮೆಯ ಮಂತ್ರ ಜಪಿಸಿದ ಡಿ ಬಾಸ್ ಕ್ಷಮೆ ಕೇಳಿದ್ಯಾಕೆ? ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀವಿ. ತಾಳ್ಮೆ ತುಂಬಾ ಕಲಿಸ್ತಾ ಇದೆ. ಲಂಕೇಶ್ವರ ಯಶ್ ಯಾತ್ರೆ ವಿಭೀಷಣನಾಗ್ತಾರ ಸೇತುಪತಿ. ಅಬ್ಬಬ್ಬ, ರಣಬೀರ್ ಕೈಯಲ್ಲಿ 5 ಚಿತ್ರ. ಇಲ್ಲಿದೆ ಡೀಟೇಲ್ಸ್. VD12 ನಿಂದ ಶ್ರೀಲೀಲಾ ಔಟ್, ರಶ್ಮಿಕಾ ಮಂದಣ್ಣ ಇನ್. ವೀಕೆಂಡ್ ಮಸ್ತಿ. ಫಿಲ್ಮಿ ತುಳುನಾಡಿನಲ್ಲಿ ದೈವಾರಾಧನೆಗೆ ಬಹಳ ವಿಶೇಷವಾದ ಸ್ಥಾನಮಾನ ಇದೆ. ತುಳುನಾಡಿನ ದೈವದ ಕಥಾ ಹಂದರ ಮನೋಜ್ಞವಾಗಿ ಹೆಣೆದಿರುವ, ಜಗತ್ತಿನಾದ್ಯಂತ ಹೆಸರು ಮಾಡಿರುವ ಕಾಂತಾರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಆ ಚಿತ್ರವನ್ನ ನೆನಪಿಸುವ ಘಟನೆ ಇದೀಗ ಕರಾವಳಿಯ ಮಣ್ಣಿನಲ್ಲಿ ಮತ್ತೆ ನಡೆದಿದೆ. ಇದೇ ಹೊತ್ತಿನ ವಿಶೇಷ ದೈವದ ಬೂಳ್ಯ. ನಾನು ರಂಜಿತಾ ಸುರೇಶ್. ಪುತ್ತೂರಿನ ಎಡಮಂಗಲದಲ್ಲಿ ನಿಜ ಜೀವನ ಕಾಂತಾರ. ತಂದೆಯ ನಂತರ ಮಕ್ಕಳಿಗೆ ಒದಗಿ ಬಂದ ದೈವನರ್ತನ.